ದಾಳಿ ಮಾಡಿದ್ರು ಅವರು, ಮತ್ತು ಮರುದಾಳಿ ಮಾಡಿದ್ರು, ಮತ್ತು ಶುರು ಆಗಿಬಿಟ್ಟದೆ ಇದು ಒಂದಕ್ಕೊಂದು. ಸಹಜವಾಗಿ ಇದೇ ಸಂದರ್ಭ ಮಾಡಿಕೊಂಡು ಇಸ್ರೇಲು ಸಹಿತ ಈ ಯುದ್ಧ ಆರ್ದಂಗೆ ನೋಡ್ಕೊಂಡಿರ್ತದೆ. ಯಾಕಂದ್ರೆ ಅದರ ಸ್ವಹಿತಾಸಕ್ತಿ ಅದ. ಅಮೇರಿಕ ತನ್ನನ್ನು ಬಿಟ್ಟು ಹೋಗಬಾರ್ದು ಅನ್ನುವಂಥದ್ದು, ಜೊತೆಗೆ ಮಧ್ಯ ಏಷ್ಯಾದ ಲಾಭವನ್ನು ತಾನು ಮಾಡ್ಕೊಳ್ಬೇಕು ಅನ್ನುವಂಥದ್ದು, ತಾನು ಪವರ್ಫುಲ್ ಆಗಬೇಕು ಅನ್ನುವಂಥದ್ದು. ಅಂದರೆ ಅಮೇರಿಕ ನಿಲ್ತಾನೆ ಅಂದ್ರೆ ಯುದ್ಧಕ್ಕೆ ನಿಲ್ಲಿಸ್ತಾ ಇಲ್ಲ. ಅಮೇರಿಕೆಯಲ್ಲಿ ಯಹೂದ್ಯರು ಸಹಿತ ಈ ಯುದ್ಧ ನಡಿಬೇಕು, ಮತ್ತು ಮಧ್ಯ ಏಷ್ಯಾದಲ್ಲಿ ಈ ನಮ್ಮ ಇಸ್ರೇಲದ ಡಾಮಿನೆನ್ಸ್ ಉಳಿಬೇಕು ಅನ್ನೋದು ಅವ್ರದ್ದೆಲ್ಲ ಬೇಡಿಕೆ ಆಗಿಬಿಟ್ಟದ. ಅದ್ರ ಸಲುವಾಗಿ ಅವ್ರ ಯುದ್ಧ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ವೇಳೆ ಅಮೇರಿಕ ನಿಲ್ಲಿಸಿದ್ರು ಮುಂದುವರಿಸುವಂಥದ್ದು. ಮತ್ತು ಇವತ್ತು ಟ್ರಂಪ್ ಅವ್ರಿಗೆ ಯಾವ ಪರಿಸ್ಥಿತಿ ಆಗಿತ್ತು ಅಂದ್ರೆ, ಇರಾನನ್ನು ಬಗ್ಗಿಸಲೇಬೇಕು, ಎಲ್ಲಾದರೂ ನನ್ನ ಹೆಸರು ಉಳಿಯೋದಿಲ್ಲ. ಆಲ್ರೆಡಿ 66% ಅಮೇರಿಕನ್ಸ ಟ್ರಂಪ್ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ. ಯುದ್ಧ ಬೇಡಪ್ಪ ನಮಗೆ, ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅನೇಕ ವಿಷಯಗಳನ್ನು ಕಳ್ಕೊಂಡೋದು. ಮಧ್ಯದಲ್ಲಿದ್ದಂಥ ಯುರೋಪದ ಸಹವಾಸ ಕಡಿಮೆ ಆಗದೆ, ಯುರೋಪಿಯನ್ ಯೂನಿಯನ್ ಇದನ್ನು ದೂರ ಆಗಿಬಿಟ್ಟದ. ಮುಂದೆ ಅದೇ ಕಾಲಕ್ಕೆ ನ್ಯಾಟೋ ಅದು ದೂರ ಸರಿದದ, ನಮಗೆ ಸಹಾಯ ಇಲ್ಲ ಅಂತೇಳಿ. ಮತ್ತು ಚೈನಾ ಅದೇ ಕಾಲಕ್ಕೆ ರಷ್ಯಾ ವಿರೋಧ ನಿಂತಿದ್ದಾವ. ಹೀಗಾಗಿ ಮಾರ್ಕೆಟಲ್ಲಿ ಡೌನ್ ಆಗ್ಯದ. ಚೈನಾಕ್ಕೆ ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು ಸಹಿತ ಅಮೇರಿಕ ಒಂದು ರೀತಿಯಿಂದ ಅಲ್ಲಿ ಏನು ಮಾತುಕತೆ ಆಗಲಿಲ್ಲ. ಈಗ ಚೈನಾವನ್ನು ಕಂಟ್ರೋಲ್ ಮಾಡಬೇಕಾಗಿದೆ ಅವರು. ಈಗ ಹೆಂಗೋ ಚೈನಾ ಈ ಆಯಿಲನ್ನು ಮತ್ತು ಗ್ಯಾಸನ್ನು ಇರಾನ್ ತರಿಸ್ಕೊಳ್ತಾ ಇದೆ, ಆ ಮಾತು ಬೇರೆ. ಆದರೆ ಏನಿದ್ರು ಇದು ನಮ್ಮಲ್ಲಿ ಅಂತಾರಲ್ಲ, ಕದ್ದು ಅಥವಾ ತುಡುಗ ಬಡಗ ಒಯ್ಯುವಂಥದ್ದು ಓಪನ್ ಆಗಿಲ್ಲ. ಇದು ಪರಿಸ್ಥಿತಿ, ಅದನ್ನು ತಡಿಬೇಕು. ಹೇಗಾದ್ರೂ ಮಾಡಿ ಚೈನಾವನ್ನು ಕಂಟ್ರೋಲ್ ತರಬೇಕು ಅನ್ನೋಂಥ ವಿಚಾರಕ್ಕೆ ಬಿದ್ದಂಥ